ಸ್ನೇಹಿತರೆ, ಸಿಎಎ ಈಗ ಜಾರಿಗೆ ಬಂದಿದೆ ಹಾಗೂ ಅದರ ಸುತ್ತಲೂ ಹಲವಾರು ಪುರಾಣಗಳು ಮತ್ತು ತಪ್ಪು ಕಲ್ಪನೆಗಳಿವೆ. ಮತ್ ನಂಬರ್ 1, ಸಿಎಎ ಭಾರತೀಯ ಮುಸ್ಲಿಮರ ಪೌರತ್ವವನ್ನು ಕಸಿದುಕೊಳ್ಳುವ ಗುರಿಯನ್ನು ಹೊಂದಿದೆ. ಆದರೆ ವಾಸ್ತವವೇನೆಂದರೆ ಸಿಎಎ ಯಾವುದೇ ಧರ್ಮದ ಅಸ್ತಿತ್ವದಲ್ಲಿರುವ ನಾಗರಿಕರ ಮೇಲೆ ಪರಿಣಾಮ ಬೀರುವುದಿಲ್ಲ. ಮತ್ ನಂಬರ್ 2, ಸಿಎಎ ಇತರ ದೇಶಗಳ ಮುಸ್ಲಿಮರನ್ನು ಭಾರತಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಆದರೆ ವಾಸ್ತವವೇನೆಂದರೆ ಸಿಎಎ ಅದನ್ನು ಮಾಡಲು ಸಾಧ್ಯವಿಲ್ಲ. ಇತರ ದೇಶಗಳ ಮುಸ್ಲಿಮರು ಸಾಮಾನ್ಯ ವಿಧಾನದ ಮೂಲಕ ಅರ್ಜಿ ಸಲ್ಲಿಸಬಹುದು ಮತ್ತು ಪೌರತ್ವವನ್ನು ಪಡೆಯಬಹುದು. ಮತ್ ನಂಬರ್ 3, ಸಿಎಎ ಅಕ್ರಮ ಮುಸ್ಲಿಂ ವಲಸಿಗರನ್ನು ಗಡೀಪಾರು ಮಾಡಬಹುದು. ಆದರೆ ವಾಸ್ತವವೇನೆಂದರೆ ಸಿಎಎ ಅದನ್ನು ಮಾಡುವುದಿಲ್ಲ ಹಾಗೂ ಸಾಧ್ಯವೂ ಇಲ್ಲ. ಆದರೆ 1946ರ ವಿದೇಶಿಯ ಕಾಯ್ದೆಯ ಪ್ರಕಾರ ಯಾವುದೇ ಅಕ್ರಮ ವಲಸಿಗರನ್ನು ಭಾರತದಿಂದ ಗಡೀಪಾರು ಮಾಡಬಹುದು. ಸಿಎಎ ಏನು ಮಾಡುತ್ತದೆ? 2014ರ ಡಿಸೆಂಬರ್ 31ರಂದು ಅಥವಾ ಅದಕ್ಕೂ ಮೊದಲು ಭಾರತಕ್ಕೆ ಬಂದಿರುವ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಹಿಂದೂ, ಕ್ರಿಶ್ಚಿಯನ್ ಧರ್ಮ, ಸಿಖ್, ಬೌದ್ಧ, ಪಾರ್ಸಿ ಮತ್ತು ಜೈನ್ ಸಮುದಾಯಗಳಿಗೆ ಸೇರಿದ ಜನರಿಗೆ ಪೌರತ್ವವನ್ನು ನೀಡುವುದು ಸಿಎಎ ಆಗಿದೆ. ಆದರೆ ಯಾಕೆ ಈ ಸಮುದಾಯಗಳ ಜನರು ಆ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಹಾಗೂ ಅವರು ತಮ್ಮ ಧರ್ಮಕ್ಕಾಗಿ ಪ್ರತಿದಿನ ಹಿಂಸಿಸುತ್ತಿದ್ದಾರೆ ಮತ್ತು ಭಾರತವು ಅವರಿಗೆ ಪೌರತ್ವವನ್ನು ಪಡೆಯಲು ತ್ವರಿತ ಮಾರ್ಗವನ್ನು ನೀಡುತ್ತಿದೆ.